ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಅಂದ್ರೆ ನನ್ಗೆ ಆಸ್ ಆಕ್ಟರ್ ಇಲ್ಲಿ ಚೂಸ್ ಮಾಡಿದಕ್ಕಲ್ಲ, ಒಂದು ಇಂಡಸ್ಟ್ರಿಯಲ್ಲಿ ಸುಮಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಕ್ಕೆ, ಅದರಿಂದ ಸುಮಾರು ಫ್ಯಾಮಿಲಿ ಇವತ್ತು ಆಗ್ತಿದೆ. ಅಂಡ್ ಸ್ಪೆಷಲಿ ಡೈರೆಕ್ಟರ್ ಸರ್ ಅವರು ನನ್ಗೆ ಹೇಳ್ದಾಗೆ ಆಕ್ಷನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂಡ್ ಅದ್ರ ಥ್ರೂ ನಾನು ಒಂದು ಆಕ್ಷನ್ಗೆ ನನ್ಗೂ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಹುಟ್ಕೋತು. ಅಂದ್ರೆ ಐ ಶುಡ್ ಕಂಟಿನ್ಯೂ ಆಸ್ ಅನ್ ಆಕ್ಷನ್ ಹೀರೋ ಅಂತ. ಸೊ ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ಬೇಕು. ಆಲ್ಮೋಸ್ಟ್ ಸ್ಟೋರಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ. ನನ್ಗೆ ಅವರು ಹೇಳಕ್ಕೇನು ಬಿಟ್ಟಿಲ್ಲ. ಬಹುಶಃ ಅದಕ್ಕೆ ಅವರು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಕ್ಯಾರೆಕ್ಟರ್ ಅನಾಥ್ ಹುಡುಗ ಅಂಡ್ ಅವನ ಸುತ್ತಮುತ್ತ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಸೊ ಅಲ್ಲಿ ನಡೆಯುವಂತ ಒಂದಷ್ಟು ಇನ್ಸಿಡೆಂಟ್ ಇಂದ ಸ್ಟೋರಿ ಡ್ರೈವ್ ಆಗುತ್ತೆ. ಒಂದು ಸಸ್ಪೆನ್ಸ್, ಕ್ರೈಮ್ ಸಸ್ಪೆನ್ಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಥ್ರೂ ಕ್ಯಾರೆಕ್ಟರ್ ಜರ್ನಿ ಟ್ರಾವೆಲ್ ಆಗುತ್ತೆ. ಅಂಡ್ ಅದೇ ಹೇಳಿದ್ರಿ, ಪ್ರತಿ ಸಿನಿಮಾದಲ್ಲೂ ಬೇರೆ ರೀತಿ ಕಾಣ್ತೀನಿ ಅಂತ. ಸೊ ಐ ಆಮ್ ಕಂಪ್ಲೀಟ್ಲಿ ಅ ಡೈರೆಕ್ಟರ್ಸ್ ಆಕ್ಟರ್. ಸೊ ನನಗೆ ಒಂದು ಇನ್ಸ್ಟ್ರಕ್ಷನ್ ಅಂತ ಏನ್ ಬರುತ್ತೆ, ಆಸ್ ಅ ಲೇಬರ್ ಐ ವರ್ಕ್, ಆಸ್ ಅ ಎಂಪ್ಲಾಯ್ ಐ ಡಿಲಿವರ್ ಮೈ ಸ್ಕಿಲ್ಸ್. ಸೊ ಎಲ್ಲ ಕ್ರೆಡಿಟ್ಸ್ ಡೈರೆಕ್ಟ್ ಸರ್ ಹೋಗ್ಬೇಕು. ಸೊ ಯಾವುದೇ ರೀತಿ ಅವರು ಈ ಕ್ಯಾರೆಕ್ಟರ್ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಹೌ ದ ಸ್ಟೋರಿ ಹ್ಯಾಸ್ ಬೀನ್ ಥ್ರೂ. ಸೊ ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಹಿಮ್. ಅಂಡ್ ಕೌಶಿಕ್ ಸರ್ ಅವ್ರು ನನಗೆ ಈ ಟೀಮ್ಗೆ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು. ಲೈಕ್ ಬನ್ನಿ ಸರ್ ಏನಾದ್ರು ಮಾಡೋಣ ಅಂತ ಅವರು ಯಾವಾಗ್ಲೂ ಹೇಳ್ತಾನೆ ಇರ್ತಿದ್ರು. ಸೊ ಕೌಶಿಕ್ ಸರ್ಗೂ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ರೂ ಔಟ್ ಒಂದು 6-7 years ಜರ್ನಿ ಆಗಿದೆ ಅವ್ರ ಜೊತೆ. ಅಂಡ್ ಯಾವಾಗ್ಲೂ ಅವ್ರು ತುಂಬಾ ಫೋಕಸ್ಡ್ ಆಗಿದ್ರು. ಅಂಡ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಈ ಒಂದು ಫೀಲ್ಡ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಅವ್ರಿಗೆ ಫೋಕಸ್ ಇದೆ, ಪ್ಲಸ್ ಹಂಗರ್ ಇದೆ. ಆ ಹಂಗರ್ಗೆ ನಾನು ಅವರು ಜೊತೆಲಿ ಬನ್ನಿ ಟ್ರಾವೆಲ್ ಮಾಡಂತ ಕರ್ಕೊಂಡಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು. ಅಂಡ್ ಎಲ್ಲ ಆರ್ಟಿಸ್ಟ್ ಹ್ಯಾವ್ ಬಿನ್ ಪಾರ್ಟ್. ಸೊ ನಾನು ಈ ಸಿನಿಮಾಗೆ ಲೀಡ್ ಅಲ್ಲ, ಐ ಆಮ್ ಪಾರ್ಟ್ ಆಫ್ ದ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಪ್ರತಿಯೊಬ್ರು ಅಷ್ಟೇ ಡೆಡಿಕೇಶನ್ ಇಂದ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಗ್ಯಾದರಿಂಗ್ ಫಾರ್ ದಿಸ್ ಈವೆಂಟ್ ಟುಡೇ. ಎಸ್, ಸೊ ನನ್ನ ಶೇರ್ ಸಿನಿಮಾ ನನ್ನ 2ನೇ ಸಿನಿಮಾ. ಇದಕ್ಕೂ ಮುಂಚೆ ಒಂದು ಸಿನಿಮಾನ ಮಾಡಿದ್ದೆ, ಭರ್ಜರಿ ಗಂಡು ಅಂತ. ಸೊ ವಿತ್ ದ ಸೇಮ್ ಟೀಮ್, ಅದೇ ತಂಡ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಆ್ಯಂಡ್ ಫಾರ್ ದ ಹೋಲ್ ಟೀಮ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಯೂಶಲಿ ಒಂದು ಫೀಮೇಲ್ ಲೀಡ್ ಹೀರೋಯಿನ್ನ ಹೇಗೆ ನೋಡ್ಬೋದು, ಕಂಪ್ಲೀಟ್ ಇನ್ನೋಸೆಂಟ್ ಆಗಿ ನೋಡ್ಬೋದು, ಇಲ್ಲಾಂದ್ರೆ ವಿಲನ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು, ಅಥವಾ ಬಬ್ಲಿ ಕ್ಯೂಟ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು. ಆದರೆ ಈ ಸಿನಿಮಾದಲ್ಲಿ ಹೇಗೆ ಅಂತಂದರೆ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಐ ಆಮ್ ಶ್ಯೂರ್ ಈ ಕ್ಯಾರೆಕ್ಟರ್ ನಿಮ್ಮೆಲ್ಲರಿಗೂ ಬೇಗನೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಎಸ್, ನಮ್ಮ ಶೇರ್ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಬೀದರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಬೀದರ್ ಆಡಿಯನ್ಸ್ ಕೂಡ ನೋಡ್ಬೋದು. ಸೊ ಎಲ್ಲರೂ ಇವತ್ತು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಇಲ್ಲ ಅಲ್ಲ, ಬೀದರಲ್ಲೂ ರಿಲೀಸ್ ಆಗ್ತದೆ. ಸೊ ಅಲ್ಲೂ ಆಡಿಯನ್ಸ್ ನೋಡ್ಬೋದು. ಓಕೆ, ಹೇಳಿದೆ ಅಲ್ಲ. ಸೊ ನನ್ನ ಪಾತ್ರದ ಬಗ್ಗೆ ಏನು ಅಂತ ಅಂದರೆ ಕಂಪ್ಲೀಟ್ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯು ಕ್ಯಾನ್ ಸಿ ಅ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಒಂದ್ ಕಡೆ ಕಂಪ್ಲೀಟ್ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ. ಕ್ರಿಸ್ ರೋಡ್ರಿಕ್, ರೈಟ್? ಕ್ರಿಸ್, ಏನ್ ಹೇಳ್ತೀರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಸ್ ರೋಡ್ರಿಕ್. ಸೊ ಡೈರೆಕ್ಟರ್ಸ್ ಹೇಳಿದಾಗೆ ಸ್ವಲ್ಪ ಮೈಕ್ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಸೊ ಈ ಶೇರ್ ಮೂವಿಯಲ್ಲಿ ನಾನು ಖಲನಟನಾಗಿ ಕಾಣಿಸ್ಕೊಂಡಿದ್ದೀನಿ. ಪ್ರಸಿದ್ಧ ಸರು ನನಗೋಸ್ಕರ ಅಂತ ಈ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಿ, ಗಿಲ್ಲಿ ಅಂತ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ನನಗೆ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೆ. ಇವತ್ತು ಎಲ್ಲರೂ ಬಂದಿದ್ರಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಟ್ರೈಲರ್ ಲಾಂಚ್ ಆಗಿದೆ. ಸೊ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ, A2 ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಸೊ ಮೇ 15ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನೀವು ಹೀರೋ ಆಗಬೇಕು ಅಂತ ಹೊರಟೋರು, ನಿಮ್ಮಪ್ಪ ನಿಮ್ಮ ಹೀರೋ ಮಾಡಬೇಕು ಅಂತೀರಿ, ವಿಲನ್ ಆಗಿದ್ದೀರಿ. ಪ್ರಿಪ್ರೇಷನ್ ಹೇಗಿತ್ತು ಅಂತ? ಸರ್, ಪ್ರಿಪ್ರೇಷನ್ ಅಂತ ಹೇಳಿದ್ರೆ ತುಂಬ ಕಷ್ಟ ಇತ್ತು ಸ್ಟಾರ್ಟಿಂಗು. ಸೊ ಡೈರೆಕ್ಟರ್ಸ್ ಅವರು ತುಂಬ ನನಗೆ ಧೈರ್ಯ ಕೊಟ್ಟು
ಮಾಡಿಸಿದ್ದಾರೆ. ಎಲ್ಲ ಎಲ್ಲರೂ ಟ್ರೈನಿಂಗು ಆಕ್ಟಿಂಗ್ ಟ್ರೈನಿಂಗು ಆ ಥರ ಏನೋ ಮಾಡ್ಕೊಂಡ್ರೆ ಇಲ್ಲ ಸರ್, ಟ್ರೈನಿಂಗ್ ಆಕ್ಟಿಂಗ್ ಏನು ತಗೊಂಡಿಲ್ಲ. ಮತ್ತೆ ಹೆಂಗೆ ಹೀರೋ ಆಗಿ ಮಾಡೋದಕ್ಕೆ ಅಂತ ಹೆಂಗಂತ ಸೊ ಅದೇ ಅವಾಗ ಬುದ್ಧಿ ಇರ್ಲಿಲ್ಲ ಅಂತ ಹೇಳಿ ಚಿಕ್ಕವನಿದ್ದಾರೆ. ಈಸ್ ಅ ವೆರಿ ಗುಡ್ ಡಾನ್ಸರ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. 15 days ವರ್ಕ್ಶಾಪ್ ಹೋಗಿದೆ ಸರ್. ನಿಮ್ಮ ಪಾತ್ರ ಈಗ ಆಲ್ರೆಡಿ ದುನಿಯಾ ಸಿನಿಮಾ ಲೂಸ್ ಮಾಡೋಂಥರ ಅಂತಂದ್ರು, ಅದು ಯಾವ ರೀತಿ ಇದೆ ನಿಮ್ಮ ಪಾತ್ರ? ದುನಿಯಾ ಮೂವಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಯಾವ ತರ ಇತ್ತು ಕ್ಯಾರೆಕ್ಟರ್ ಅಂತ, ಅದೇ ಸೇಮ್ ಆ ತರನೇ ಇದೆ ಸರ್. ಅದನ್ನ ನೋಡಿ ಸರಿ ದುನಿಯಾ ಮೂವಿ ನೋಡಿ ಅಂತ ಹೇಳ್ತಿರೋದು. ಇಲ್ಲ, ಅದ್ರ ಬದಲಾಗಿ ಮೇ 15ಕ್ಕೆ ಸಿನಿಮಾ ನೋಡಿ. ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸುದರ್ಶನ್ ಸರ್ ಅಂಡ್ ಪ್ರಸಿದ್ಧ್ ಸರ್ ನಮಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾನು ಟ್ರೈಲರ್ ನೋಡ್ಬೇಕಾದ್ರೆ ಕೆಳಗಡೆಯಿಂದ ಶೂಟ್ ಮಾಡಿರೋದೆಲ್ಲ ನೆನಪಾಗ್ತಾ ಇತ್ತು. ಫಸ್ಟ್ ಡೇ ನಾನು ಪ್ರಸಿದ್ಧ್ ಸರ್ ಆಫೀಸಿಗೆ ಹೋದಾಗ ಉದ್ದ ಕೂದಲು ಜುಟ್ಟೆಲ್ಲ ಬಿಟ್ಕೊಂಡು ಗಡ್ಡ ಇಟ್ಕೊಂಡು ಹೋಗಿದ್ದಾಗ ನಾನು ಪ್ರಸಿದ್ಧ್ ಸರ್ ಹೇಳಿದ್ದು ಈ ಕೂದಲು ತೆಗಿಬೇಕು ಗಡ್ಡ ತೆಗಿಬೇಕು ಅಂತ. ಸೊ ಲೈಕ್ ಇಲ್ಲ ಸರ್ ಆಲ್ರೆಡಿ ಇನ್ನೊಂದು ಸಿನಿಮಾ ಕಮಿಟ್ ಆಗಿದೆ ಅಂತ ಹೇಳಿದಾಗ ಇಲ್ಲ ಮಾಡ್ಲೇಬೇಕು, ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತ ಹೇಳಿದಾಗ ನಾನು ಲೈಟ್ ಆಗಿ ಟ್ರಿಮ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಯಾವ್ದಕ್ಕೂ ಇರ್ಲಿ ಅಂತ ಟ್ರಿಮ್ಮರ್ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋಗಿದ್ದೆ, ಯಾವ ಟೈಮಲ್ಲಿ ಏನ್ ಮಾಡಿಸ್ತಾರೆ ಅಂತ. ಬಟ್ ಇವತ್ತು ಅನಿಸ್ತಾ ಇದೆ ಅದು ನಾನು ಸಿನಿಮಾ ಒಪ್ಕೊಂಡಿರ್ಲಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಬಿಗ್ ಲಾಸ್ ಅಂತ ಅನಿಸ್ತಿತ್ತು ನನಗೆ. ಅಂದ್ರೆ ಈ ವೇದಿಕೆ ಮೇಲೆ ಇವತ್ತು ಕೂತ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದೀನಿ, ಯಾಕೆಂತಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಏನು ರಿವೀಲ್ ಮಾಡಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಸಿನಿಮಾ ನೋಡಿ ಎಲ್ಲರೂ ಈ ಸಪೋರ್ಟ್ ಸಿನಿಮಾ ಟೈಮಲ್ಲೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್.